ಅರ್ಜುನ್ ಹಾಗೆ ಕಾಯಲ್. 9 ವರ್ಷಗಳ ಹಿಂದೆ ಯಾವ ರೀತಿ ಈ ಕಪಲ್ ಇದ್ರು ಅಂಡ್ ಪ್ರೆಸೆಂಟ್ ಅಲ್ಲಿ ಅವರಿಬ್ರು ಆ ರೀತಿಯಾಗಿಲ್ಲ. ಅದಕ್ಕೆ ಕಾರಣ ತುಂಬಾ ಇದೆ. ಅಂಡ್ ಸ್ಟಾರ್ಟಿಂಗ್ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಲವ್ ಪ್ರಪೋಸ್ ಮಾಡಿದೆ ಈ ಅರ್ಜುನ್ ಹಾಗೆ ಕಾಯ ಒಂದು ಪ್ಲೇಸ್ ಅಲ್ಲಿ ಭೇಟಿಯಾಗಿ ಅಂದ್ರೆ ಅಚಾನಕ್ಕಾಗಿ ಭೇಟಿಯಾಗಿ ಅವ್ರ ಮಧ್ಯೆ ಪ್ರೀತಿ ಆಗುತ್ತೆ. ಮೊದಲಿಗೆ ಲವ್ ನ ಮುಂದಿಟ್ಟಿದೆ ಈ ಅರ್ಜುನ್. ಅನಂತರ ಹೋಗ್ತಾ ಹೋಗ್ತಾ ಈ ಕಾಯಲು ಕೂಡ ಅವನ ಮೇಲೆ ಒಂದು ರೀತಿ ಆಸೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಅಂಡ್ ಅದು ಆಸೆ ಪ್ರೀತಿಗೆ ಕನ್ವರ್ಟ್ ಆಗಿ ಅವರಿಬ್ಬರ ಮದುವೆ ಆಗುತ್ತೆ. ಅನಂತರ ಇವಳು ಗರ್ಭಿಣಿ ಆಗ್ತಾಳೆ. ಆದ್ರೆ ಯಾರ ಕಣ್ಣು ಯಾವ ರೀತಿ ಬಿತ್ತೋ ಗೊತ್ತಿಲ್ಲ, ಅವರ ಮಗು ಕಾಯಲ್ನ ಹೊಟ್ಟೆಲಿ ಇದ್ದಾಗಲೇ ಸತ್ತೋಗ್ಬಿಡುತ್ತೆ. ಆ ಒಂದು ಘಟನೆಯಿಂದ ಆ ಇಬ್ಬರು ಕಪಲ್ ದೂರ ಆಗ್ತಾ ಹೋಗ್ತಾರೆ. ಅಂಡ್ ಮೇನ್ ಆಗಿ ಈ ಅರ್ಜುನ್ ತನ್ನ ವರ್ಕ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ ಇವಳನ್ನ ಕೇರ್ ಮಾಡೋದನ್ನೇ ಮಾಡ್ಬಿಡ್ತಾನೆ. ಅದರ ಕಾರಣ ಇವನ್ ಕಾಯಲ್ಗೂ ಕೂಡ ಅವನು ಬೇಡ ಅಂತ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಅವಳು ಬರ್ತಾ ಬರ್ತಾ ಯಾರದೋ ಜೊತೆ ಅಫೇರ್ನ ಇಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಬಟ್ ಆ ವಿಷಯ ಇವನಿಗೆ ಗೊತ್ತಿರಲಿಲ್ಲ. ಬಟ್ ಒಂದಿನ ಆಗುತ್ತೆ ಅವಳಿಗೆ ಅವನ ಹತ್ರ ತನ್ನ ಡೈವರ್ಸ್ ವಿಷಯನ ಮುಂದಿಡ್ತಾಳೆ. ಅರ್ಜುನ್ ಅವಳಿಗೆ ತುಂಬಾ ತರದಲ್ಲಿ ಕನ್ವಿನ್ಸ್ ಮಾಡ್ತಾನೆ, ನೀನು ಮಾಡ್ತಿರೋದು ಸರಿಯಲ್ಲ. 9 ವರ್ಷಗಳ ಹಿಂದೆ ನಾವು ಹೇಗಿದ್ವಿ, ಇವಾಗ ಅದೇ ರೀತಿ ಇರಲಿಕ್ಕೆ ಟ್ರೈ ಮಾಡುವ, ನಂಗೊಂದು ಚಾನ್ಸ್ ಕೊಡುವಂತ. ಆದ್ರೆ ಕಾಯಲ್ ಮೆಂಟಲಿ ಫಿಕ್ಸ್ ಆಗಿದ್ಲು, ನಾನು ದೂರ ಆಗಲೇಬೇಕಂತ ಅವಳು ಡಿಸೈಡ್ ಮಾಡ್ತಾಳೆ. ಸರಿ ಓಕೆ ಅಂತ ಇವನು ಕೂಡ ಅವತ್ತಿನ ಸುಮ್ಮನಾಗ್ತಾನೆ. ಹೀಗಿರುವಾಗ ಒಂದಿನ ಕಾಯಲ್ ಬಂದು ಅರ್ಜುನ್ ಹೇಳ್ತಾಳೆ, ನಾನು ಸ್ವಲ್ಪ ದಿನಗಳ ಕಾಲ ಅಪ್ಪಮ್ಮನ ಮನೆಗೆ ಹೋಗಿ ಅಲ್ಲಿ ಅವರೊಟ್ಟಿಗೆ ಸ್ಟೇ ಆಗಬೇಕಂತಿದ್ದೀನಿ, ಹೋಗ್ಬೋದಂತ. ಅದಕ್ಕೆ ಅರ್ಜುನ ಕಡೆಯಿಂದ ಯಾವುದೇ ರೀತಿಯ ಅಪೋಸ್ ಬರೋದಿಲ್ಲ. ಬದಲಾಗಿ ಅವನೊಂದು ಬೇಡಿಕೆ ಇಡ್ತಾನೆ, ನಿನ್ನ ಅಪ್ಪಮ್ಮನ ಮನೆ ಇಲ್ಲಿಂದ ತುಂಬಾ ದೂರ ಇದೆ, ನಾನು ನಿನ್ನ ಅಲ್ಲಿವರೆಗೆ ಡ್ರಾಪ್ ಮಾಡಬಹುದಾ? ಯಾಕಂದ್ರೆ ನಾನು ಕೂಡ ರಜೆ ಇದೆ, ನಿನ್ನೊಟ್ಟಿಗೆ ಲಾಸ್ಟ್ ಲಾಂಗ್ ರೈಡ್ ಮಾಡಿದಾಗುತ್ತೆ, ದಯವಿಟ್ಟು ಇದಕ್ಕೆ ಒಪ್ಪಿಗೆ ಕೊಡುವಂತ ಅವನು ಬೇಡ್ಕೊತಾನೆ. ಇವನ್ ಕಾಯಲ್ ಕೂಡ ಲಾಸ್ಟ್ ಟ್ರಿಪ್ ಅಂತ ಒಪ್ಪಿಗೆ ಕೊಡ್ತಾಳೆ. ಹಾಗೆ ಅದರ ನೆಕ್ಸ್ಟ್ ಡೇನೆ ಇಬ್ಬರು ಕಾರ್ ಮೂಲಕ ಆ ಊರಿನ ಕಡೆ ತಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಕಾರಲ್ಲಿ ಹೋಗ್ತಿರುವಾಗ ಕಾಯಲ್ ತನ್ನ ತಪ್ಪನ್ನ ಅವನಿಗೆ ಕನ್ಫೆಸ್ ಮಾಡ್ತಾಳೆ. ಆಕ್ಚುಲಿ ತಪ್ಪಂತ ಅವಳಿಗೆ ಗೊತ್ತಿತ್ತು, ಆದ್ರೂ ಕೂಡ ಅವಳನ್ನ ಕಂಟಿನ್ಯೂ ಮಾಡಿದ್ಲು. ಅದು ಬೇರೆ ಯಾವುದೇ ವಿಷಯ ಅಲ್ಲ, ಅವಳ ಅಫೇರ್ ವಿಷಯನ ಇವನಿಗೆ ಡೈರೆಕ್ಟ್ ಆಗಿ ಶೇರ್ ಮಾಡ್ತಾಳೆ. ಇನ್ನೇಗೂ ನಾವು ಬೇರೆ ಆಗ್ತೀವಿ, ಸೊ ನಾನು ಈ ವಿಷಯನ ಹೇಳಬೇಕಿತ್ತು ಅಂತ ಆ ವಿಷಯನ ಮುಂದಿಡ್ತಾಳೆ. ಬಟ್ ಅರ್ಜುನ್ ಮಾತ್ರ ಅದಕ್ಕೆ ಯಾವುದೇ ರೀತಿಯಾಗಿ ಬ್ಯಾಡ್ ರೇಟ್ ಮಾಡೋದಿಲ್ಲ, ಬದಲಾಗಿ ಅವಳನ್ನ ಅಪ್ರಿಷಿಯೇಟ್ ಮಾಡ್ತಾನೆ. ಈ ವಿಷಯನ ತುಂಬಾ ಜನ ಹೆಂಗಸರು ಮುಚ್ಚಿರ್ತಾರೆ, ಬಟ್ ನೀವು ಡೈರೆಕ್ಟ್ ಆಗಿರ್ತಿದ್ಯಾ, ನನ್ನ ಮೇಲೆ ರೆಸ್ಪೆಕ್ಟ್ ಇದೆ ಅಂತ ಅವಳ ಆ ಡಿಸಿಷನ್ ಮೇಲೆ ಅವನು ರೆಸ್ಪೆಕ್ಟ್ ತೋರಿಸ್ತಾನೆ. ಸೊ ಹೀಗೆ ಅವರಿಬ್ಬರ ಮಧ್ಯೆ ಕಾನ್ವರ್ಸೇಷನ್ ಆಗ್ತಿರುವಾಗ ಸಡನ್ ಆಗಿ ಎಲ್ಲಿನ ಬಂದ ಒಂದು ಗಾಡಿ ಇವರ ಗಾಡಿಗೆ ಇನ್ನೇನು ತಾಗಲಿಕ್ಕೆ ಬರುವಾಗ ಇವನಿಗೂ ಮಾಡಿ ಸ್ಟೇರಿಂಗ್ ತಿರುಗಿಸಿ ಆ ಒಂದು ಅಪಘಾತದಿಂದ ಬಚಾವಾಗ್ತಾನೆ. ಹಾಗೆ ಆ ಮತ್ತೊಂದು ಗಾಡಿಯಿಂದ ಒಬ್ಬ ಹುಡುಗ ಕೆಳಗಿಳಿದು ಇವರಿಗೆ ತನ್ನ ಕೈ ಮೂಲಕ ಒಂದು ರೀತಿಯ ಬ್ಯಾಡ್ ಸೈನ್ ತೋರಿಸ್ತಾನೆ. ನಿಮ್ಗೆ ಗೊತ್ತಿರಬಹುದು ಯಾವ ಸೈನ್ ಅಂತ. ಇವನ್ ಆ ಸೈನ್ ನ ಮೂವಿಲಿ ಬ್ಲರ್ ಮಾಡಿದ್ದಾರೆ. ಬಟ್ ಈ ಪ್ರಶ್ನೆಗಳು ಕಾಡೋಕೆ ಶುರುವಾಗುತ್ತೆ. ಫಸ್ಟ್ ಆಫ್ ಆಲ್, ಆ ಇಬ್ಬರು ವ್ಯಕ್ತಿಗಳು ಬಂದಿದ್ದು ನಿಜನಾ ಇಲ್ಲ ನನ್ನ ಭ್ರಮೇನ ಅಂತ, ಅಥವಾ ಆ ಇಬ್ಬರು ವ್ಯಕ್ತಿಗಳು ನಿಜವಾಗ್ಲೂ ಮನುಷ್ಯರ ಇಲ್ಲ ಬೇರೆನಂತ. ಹಾಗೆ ಅವರು ತನ್ನ ವೈಫ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರಂತ ತುಂಬಾ ಅನುಮಾನಗಳು ಅವನಿಗೆ ಕಾಡೋಕೆ ಶುರುವಾಗುತ್ತೆ. ಸೊ ಅವನು ಅದೇ ಕೂಡಲೇ ಆ ರೆಸ್ಟೋರೆಂಟ್ ಇಂದ ಹೊರಬಂದು ತನ್ನ ಗಾಡಿ ಮೂಲಕ ಎಲ್ಲಾ ರೋಡ್ ಕಡೆ ಅಲೆದು ಅವಳನ್ನ ಹುಡುಕೋಕೆ ಶುರು ಮಾಡ್ತಾನೆ. ಅಂಡ್ ಪರ್ಟಿಕ್ಯುಲರ್ ಆಗಿ ಆ ಟ್ರಕ್ ಎಲ್ಲಾದರೂ ತೋರಿ ಬರುತ್ತಂತ ಅವನು ಎಲ್ಲ ಕಡೆ ಹುಡ್ತಿರ್ತಾನೆ. ಅಂಡ್ ಸುಮಾರು 1 ಗಂಟೆಯ ನಂತರ ಅವನಿಗೆ ಕೊನೆಗೂ ದೂರದ ರಸ್ತೆಯಲ್ಲಿ ಈ ಟ್ರಕ್ ತೋರಿ ಬರುತ್ತೆ. ಅವನು ಅವ್ರ ಹತ್ರ ಬೇಡ್ಕೋತಾನೆ, ಯಾರ್ ನೀವು ಏನ್ ಕತೆ ಅಂತ. ಆವಾಗ ದೀಪಿಗೆ ಹೇಳ್ತಾಳೆ, ನಿನ್ನ ಈ ರೀತಿಯಾಗಿ ಕೂಡಿ ಹಾಕಿ ಸಾಯಿಸ್ಲಿಕ್ಕೆ ನಮ್ಗೆ ಸುಪಾರಿ ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ನಿನ್ನ ಹೆಂಡತಿ ಹಾಗೆ ಅವಳ ಬಾಯ್ ಫ್ರೆಂಡ್ ಅಂತ. ನಿನ್ನ ಹೆಂಡತಿಗೆ ಆಲ್ರೆಡಿ ಅಫೇರ್ ಇದೆ ಅಂತ ಅವರು ನಗು ಹೇಳ್ತಾರೆ. ಆದ್ರೆ ಆ ಮಾತು ಕೇಳಿ ಇವನಿಗೇನು ಶಾಕ್ ಆಗಲ್ಲ. ಶಾಕ್ ಆಗದಿರೋದನ್ನ ಕಂಡು ದೀಪಿಕಾಗೆ ಆಶ್ಚರ್ಯ ಆಗುತ್ತೆ. ನಿನ್ನ ಹೆಂಡತಿಗೆ ಅಫೇರ್ ಇದೆ ಅಂತ ಗೊತ್ತಿದ್ರು ಕೂಡ ಈ ರೀತಿ ರಿಯಾಕ್ಟ್ ಮಾಡ್ತಿದ್ಯಲ್ಲ, ನೀನು ನಿಜವಾಗ್ಲೂ ಅವಳನ್ನ ಲವ್ ಮಾಡ್ತಿದ್ಯಾ ಇಲ್ವಾ ಅಂತ. ಆವಾಗ ಅರ್ಜುನ್ ಹೇಳ್ತಾನೆ, ಹೆಂಡತಿಗೆ ಅಫೇರ್ ಇರೋದು ನಂಗೆ ಅವಳಿಂದನೇ ಗೊತ್ತಾಗಿದೆ. ಅವಳು ನನ್ನ ಕೊಲ್ಲೋಕೆ ಪ್ರಯತ್ನ ಪಡ್ತಿದ್ದಾಳೆ ಎಂಬುದು ನಾನು ಖಂಡಿತವಾಗಿ ನಂಬೋದಿಲ್ಲ ಅಂತ. ಅರ್ಜುನ್ನ ಆ ಪ್ರೀತಿ ಕಂಡು ದೀಪಿಕಾಗೆ ತುಂಬಾ ಖುಷಿ ಆಗುತ್ತೆ. ಈ ಕಡೆ ದೀಪಿಕಾ ಹಾಗೆ ಬಂದಿಯಾಗಿರುವ ಕಾಯಲ್ನ ತೋರಿಸ್ತಾರೆ. ಅಲ್ಲಿ ದೀಪಿಕಾ ಹೇಳ್ತಾಳೆ, ನಿನ್ನ ಗಂಡ ನಿನ್ನ ಕೊಲೆ ಮಾಡ್ಲಿಕ್ಕೆ ನಮಗೆ ಸುಪಾರಿ ಕೊಟ್ಟಿದ್ದಂತ. ಅರ್ಜುನ್ ಒಟ್ಟಿಗೆ ಆ ರೀತಿ ಹೇಳಿದ್ರೆ ಇಲ್ಲಿ ಕಾಯಲ್ ಒಟ್ಟಿಗೆ ಈ ರೀತಿ ಹೇಳ್ತಿದ್ದಾಳೆ. ಅರ್ಜುನ್ ಹಾಗೆ ನಿನ್ನ ಫ್ರೆಂಡ್ ಅನುವಂತಿದ್ದಾಳಲ್ಲ, ಅವಳಿಗೆ ಹಾಗೆ ಅರ್ಜುನ್ಗೆ ಅಫೇರ್ ಇದೆ. ಅವರಿಬ್ಬರು ಸೇರಿಯೇ ನಿನ್ನ ಕೊಲೆ ಮಾಡ್ಲಿಕ್ಕೆ ನೋಡ್ತಿದ್ದಾರೆ, ಅದಕ್ಕೋಸ್ಕರ ಡೀಲ್ ಕೊಟ್ಟಿದ್ದಾರಂತ. ಬಟ್ ಕಾಯಲ್ ಮಾತ್ರ ಅವಳ ಮಾತನ್ನ ನಂಬುದಿಲ್ಲ. ಕಾಯಲ್ ಒಂದೇ ಸಮನೆ ನಗಾಡ್ತಾ ಅಲ್ಲಿಂದ ವಾಪಸ್ ಹೋಗ್ತಾಳೆ. ಈ ಕಡೆ ಹಣದೊಟ್ಟಿಗೆ ವಾಪಸ್ ಬ್ಯಾಂಕ್ ಇಂದ ಬಂದ ಅರ್ಜುನ್ಗೆ ದಾರಿ ಮಧ್ಯೆ ಅದೇ ರೌಡಿ ವ್ಯಕ್ತಿ ಸಿಗ್ತಾನೆ. ಅವನು ಆಕ್ಚುಲಿ ರಕ್ಷಿತ್ನ ಕಡೆನಾಗಿದ್ದ. ಅವನು ಅರ್ಜುನ್ ಕೈಯಲ್ಲಿದ್ದ ಹಣ ಕೇಳ್ತಾನೆ. ಬಟ್ ಅರ್ಜುನ್ ಹಣ ಕೊಡುದಿಲ್ಲ. ಮೊದಲು ಕಾಯಲ್ನ ತೋರಿಸಿ ನಂಗೆ ಕೊಡಿ, ಆಮೇಲೆ ಹಣ ಕೊಡ್ತೇನಂತ ಇವನು ವಾದ ಮಾಡ್ತಾನೆ. ಆವಾಗ ಆ ವ್ಯಕ್ತಿ ತನ್ನಲ್ಲಿದ್ದ ಗನ್ ಮೂಲಕ ಇವನಿಗೆ ಹೆದರಿಸೋಕೆ ಟ್ರೈ ಮಾಡ್ತಾನೆ. ಅಲ್ಲೇ ಸತ್ತೋಗ್ಬಿಡ್ತಾಳೆ. ಆವತ್ತಿಗೆ ಅಲ್ಲಿ ರಕ್ಷಿತ್ ಬರ್ತಾನೆ. ಅವಳನ್ನ ಆ ರೀತಿಯಾಗಿ ನೋಡಿ ಇವನಿಗೆ ಕೋಪ ಬಂದು ಇವನು ಕೂಡ ಅರ್ಜುನ್ ಮೇಲೆ ಹಲ್ಲೆ ಮಾಡಕ್ ಹೋಗ್ತಾನೆ. ಬಟ್ ಸಾಧ್ಯವಾಗದೆ ಲಾಸ್ಟ್ ಅಲ್ಲಿ ಸತ್ತೋಗ್ಬಿಡ್ತಾನೆ. ಲಾಸ್ಟ್ ಅಲ್ಲಿ ಅರ್ಜುನ್ ಅವನ್ನ ಸಾಯಿಸೋಗಿಂತ ಮುಂಚೆ ಕಾಯಲ್ ಎಲ್ಲಿ ಅಂತ ಕೇಳ್ತಾನೆ. ಬಟ್ ರಕ್ಷಿತ್ ಹೇಳೋದಿಲ್ಲ, ನಾನಿವಾಗ ಸತ್ತೋಗ್ತಿದ್ದೇನೆ, ಬಟ್ ನಿನಗೆ ಲೈಫ್ ಲಾಂಗ್ ಕಾಯಲ್ ಸಿಗ್ಲೇಬಾರ್ದು, ನೀನು ಲೂಸರ್ ಆಗಿರ್ಬೇಕಂತ ಅವನು ತನ್ನಂತಾನೆ ಮರಣಕ್ಕೆ ಶರಣಾಗಿಸಿ ಸತ್ತೋಗ್ಬಿಡ್ತಾನೆ. ಈ ಕಡೆ ಅರ್ಜುನ್ಗೆ ಕಾಯಲ್ ಎಲ್ಲಿ ಅಂತಾನೆ ಗೊತ್ತಾಗೋದಿಲ್ಲ. ಅವನು ಫ್ಯಾಕ್ಟರಿ ಎಲ್ಲಾ ಕಡೆ ತಿರುಗ್ತಿರುವಾಗ ಒಂದ್ ಪ್ಲೇಸಲ್ಲಿ ಅವನಿಗೆ ಆ ನೆಲದ ಕೆಳಗಡೆ ಏನೋ ಟೊಳ್ಳಿದಾಗೆ ಭಾಸವಾಗಿ ಅದನ್ನ ಓಪನ್ ಮಾಡ್ತಾನೆ. ನೋಡಿದ್ರೆ ಅದೊಂದು ಸೀಕ್ರೆಟ್ ಸುರಂಗ ಆಗಿತ್ತು. ಅದ್ರ ಮೂಲಕ ಹೋಗಿ ನೋಡಿದಾಗ ಅಲ್ಲಿ ಅವನಿಗೆ ಕೊನೆಗೂ ಕಾಯಲ್ ಸಿಗ್ತಾಳೆ. ಹಾಗೆ ಅವಳನ್ನ ಕರ್ಕೊಂಡು ಅಲ್ಲಿಂದ ವಾಪಸ್ ಹೋಗ್ತಾನೆ. ಹಾಗೆ ಅಲ್ಲಿಗೆ